ಯಮ್ಮ ಯಮ್ಮ ಗಂಗಿ. ನಾಗ ಬಂದ್ರೇನು ಪೊಲೀಸ್ನವರು ಸನ್ಮಾನ ಮಾಡಕ್ಕೆ ಎಲ್ಲನ ಟೇಬಲ್ ಕುರ್ಚಿ ಎಲ್ಲ ಹಾಕಿದ್ಯಾ ತಾನೆ? ಹ್ಞೂ ಕಣಮ್ಮ, ಹಾಕಿದ್ದೀನಿ ಅಲ್ಲಿ ಹಳ್ಳಿ ಕಟ್ಟೆತಾಗೆ. ಬರ್ರಿ ಜಲ್ದು ಎಲ್ಲಾರ್ಗು ಹೇಳಿ ಎಲ್ಲರನ್ನೂ ಕರ್ಕೊಂಬರ್ರಿ. ಇನ್ನೇನು ಪೊಲೀಸ್ನವ್ರು ಇನ್ನೇನು ಇನ್ನೊಂದು ಅರ್ಧ ಗಂಟೆ ಬರ್ತಾರೆ ಅನ್ಸುತ್ತೆ. ನೀನು ಗಂಗಿನೂ ಎಲ್ಲ ಊರಿನ ಜನಗಳಿಗೆ ಎಲ್ಲರಿಗೂ ಹೆಂಗಸರು ಗಂಡಸರಿಗೂ ಎಲ್ಲರಿಗೂ ಹೇಳಿ ಎಲ್ಲರನ್ನೂ ಕರ್ಕೊಂಬರ್ರಿ ಅಲ್ಲಿಗೆ. ಭಾಷಣ ಮಾಡಿಸ್ತಾರೆ ನಿನ್ನ ಕೈಯಾಗೂ. ನೀನು ಚೆನ್ನಾಗಿ ಮಾತಾಡಬೇಕು ಕಣಮ್ಮ ಅಲ್ಲಿ. ಹೌದೇನೋ, ನಾನ್ ಮಾತಾಡ್ಬೇಕಾ ಅಷ್ಟೊಂದು ಜನ ಎದುರಿಗೆ? ಅಯ್ಯೋ ನನಗೆ ನಾಚಿಕೆ ಆಗತ್ತೆ ಕಣನಾಗ, ಹೆಂಗೋ ಮಾತಾಡೋದು. ನಾನು ಎಂದೂ ಮಾತಾಡಿಲ್ಲಪ್ಪ ಜನಗಳ್ತಾಗೆ. ಅಯ್ಯೋ ಯಮ್ಮ, ನಿನಗೆ ಶಾಲ್ ಹೊತ್ಸಿ ಹೂನಾರ ಹಾಕಿ ಸನ್ಮಾನ ಮಾಡಿ ಅವರೊಂದೆರಡು ಭಾಷಣ ಮಾಡ್ತಾರೆ ಪೊಲೀಸ್ನವರು. ಆವಾಗ ಎಲ್ಲ ಹೇಳ್ತಾರೆ ಹಿಂಗೆ ಇಂಥ ಕೆಲಸ ಮಾಡಿದ್ರು ಸಾಕಮ್ಮರು ಅಂತನ. ಆವಾಗ ನೀನು ಒಂದೆರಡು ಮಾತಾಡಬೇಕು. ಹೌದೇನೋ, ಸರಿ ಆಯ್ತು. ನನಗೆ ಬೈಯೋದಂಗೆ ಆಗ್ತಿತ್ತು ಕಣೋ. ಆದ್ರೂ ನನಗೆ ಸನ್ಮಾನ ಮಾಡ್ತಾರಲ್ಲ ಊರಿನ ಜನಗಳು ಎಲ್ಲರೂ ಬರ್ತಾರಲ್ಲ ಅಲ್ಲಿಗೆ. ಅದಕ್ಕಾದ್ರೂ ಸ್ವಲ್ಪ ಮಾತಾಡೇ ಮಾಡ್ತೀನಿ ಧೈರ್ಯವಾಗಿ. ಸರಿ, ಏನು ಮಾತಾಡೋನು? ಏನು ಅಂದರೆ, ನಾನು ಹಿಂಗೆಲ್ಲ ಕಷ್ಟಪಟ್ಟು ಕಳ್ಳರು ನುಡಿ ಕೊಟ್ಟಿದ್ದೀನಿ. ನಿಧಿ ಸಿಕ್ಕಿದ್ರು ಅದನ್ನು ಸರ್ಕಾರ ಕೊಟ್ಟಿದ್ದೀನಿ ನಾನೇನೆ. ನನಗಿಷ್ಟ ಇಲ್ಲ ನಿಧಿ, ನನಗೇನು ಬೇಡ ಅಂತನ ಕೊಟ್ಟಿದ್ದೀನಿ ಅಂತನ ಹೇಳು ಒಂದು ಸ್ವಲ್ಪ. ಅದು ಇದು ಅಂತನ. ನನಗೇನು ಆಸೆ ಇಲ್ಲ ಅದು ಇದು ಅಂತನ. ಹಂಗ ಹೌದಾ, ಸರಿ ಆಯ್ತು. ನೋಡು ಹೆಂಗೆ ಹೇಳ್ತೀನಿ ಅಂತನ. ನನಗೆ ದುಡ್ಡು ಒಡವೆ ಅಂದರೆ ಆಗದೇ ಇಲ್ಲ ಅನ್ಕೋಬೇಕು ಜನಗಳು ಎಲ್ಲರೂ. ಆ ಥರ ಮಾತಾಡ್ತೀನಿ. ಪೊಲೀಸ್ನವ್ರಿಗೂ ಹಂಗೆ ಅನ್ನಿಸ್ಬೇಕು, ಹಂಗೆ ಮಾತಾಡ್ತೀನಿ. ಸರಿ ಆಯಿತು, ಹೋಗು. ಎಲ್ಲನ ಅಲ್ಲೆಲ್ಲ ನೀರು ಪರ ಹಾಕಿ ಎಲ್ಲ ಅಚ್ಚುಕಟ್ಟು ಮಾಡಿದೆ ತಾನೇ? ಯಾರನ್ನ ಬಂದರು ಕುಕ್ಕಮಕ್ಕು ನಿಂತ್ಕಮಕ್ಕು ಜಾಗ ಐತೆ ಅಲ್ವಾ ಅಲ್ಲಿ? ಹ್ಞೂ ಕಣಮ್ಮ, ಎಲ್ಲ ಅಚ್ಚುಕಟ್ಟು ಮಾಡಿದ್ದೀನಿ. ಇನ್ನೇನು ನೀವು ಬರೋದಷ್ಟೇ ಬಾಕಿ. ಅವರು ಪೊಲೀಸ್ನರೇನೆ ಹಣ್ಣು ಹೂವು ಶಾಲು ಎಲ್ಲ ತಗೊಂಬತ್ತಾರೆ. ಅದ್ರ ಜೊತೆಗೆ ಒಂದು ಯಾತ್ರಾದ ಕವರ್ನಕ್ಕೆ ದುಡ್ಡು ಇಕ್ಕೊಂಬಂದಿರ್ತಾರೆ. ಸರಿ ಕಣ, ಆಯ್ತು. ಈ ಗಂಗಿ ಎಲ್ಗೋದ್ಲ ಏನೋ ಜಲ್ದು ಬರೋಣ ಅಂಬಲ್ಲ. ಒಳಗೇನೆ ಮಿಜಿ 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 ತಾಳಂಗೇನೆ ಇರು. ಅವಳನ್ನು ಕರ್ಕೊಂಬತ್ತೀನಿ, ನೀನು ಹೋಗಂಗೆ. ಅಲ್ಲಿ ಪೊಲೀಸ್ನವ್ರು ಬಂದರೆ ಅವ್ರನ್ನ ಮಾತಾಡ್ತಾ ಇರು. ನಾವು ಎಲ್ಲರಿಗೂ ಊರಿನ ಜನಗಳನ್ನ ಎಲ್ಲರಿಗೂ ಹೇಳಿ ಕರ್ಕೊಂಬತ್ತೀನಿ ಎಲ್ಲರನ್ನೂ. ನೀನು ಹೋಗು. ಪೊಲೀಸ್ನವ್ರೇನ ಬಂದರೆ ಅವ್ರಿಗೆ ಯಾತನ ನೀರು ಶರ್ಬತ್ತ ಯಾತನ ಕೊಟ್ಟು ಕುಂಡ್ರಿಸ್ ನಡಿ ಬರ್ತೀವಿ. ಗಂಗಿ, ಏ ಗಂಗಿ, ಏನ್ ಮಾಡ್ತಾ ಇದ್ಯಾ? ಬಾರಿ ಇಲ್ಲಿ ಜಲ್ದು. ಪೊಲೀಸರು ಬರೋ ಒತ್ತಾತು ಸನ್ಮಾನ ಮಾಡಕ್ಕೆ. ನನಗೆ ಒಳಗೆ ಏನ್ ಮಾಡ್ತಾ ಇದ್ಯಾ? ಬಾ, ಸನ್ಮಾನ ಮಾಡ್ತಾ ಇರೋದು ನನಗೆ. ನೀನೇನೇನು ಕನ್ನಡಿ ಮುಂದೆ ನಿಂತ್ಕೊಂಡು ಪೌಡ್ರ್ ಗಿಡ್ರು ಹಾಕಿ ಬೇಡ, ಬಾ ಸಾಕು. ಮತ್ತೆ ನಡೀರಿ ಹೋಗೋಣ. ಏನು ಹೋಗೋದು, ಎಲ್ಲರಿಗೂ ಹೇಳಿ ಕರ್ಕೊಂಬರ್ಬೇಕು ಎಲ್ಲಾರ್ನೂ. ಲಸ್ಮಕ್ಕ, ಗುಂಡಜ್ಜಿ, ನಿಂಗಮ್ಮ, ಆಮೇಲೆ ರಂಗಮ್ಮ, ಭಾಗ್ಯಮ್ಮ, ಆ ಗಿರಿಯಮ್ಮ ಎಲ್ಲರನ್ನೂ ಕರ್ಕೊಂಬರ್ಬೇಕು ಕಣೆ. ನಾನು ಈ ಕಡೆಯಿಂದನ ಹೋಗಿ ಎಲ್ಲರಿಗೂ ಹೇಳ್ಕೊಂಬತ್ತೀನಿ. ನೀನು ಈ ಕಡೆಯಿಂದನ ಹೇಳಿ ಕರ್ಕೊಂಬ. ಹಳ್ಳಿ ಕಟ್ಟೆದಾಗ ಬರಬೇಕಂತೆ, ನಮ್ಮ ಅತ್ತಿಗೆ ಸನ್ಮಾನ ಮಾಡ್ತಾರೆ ಪೊಲೀಸ್ನವರು ಅಂತ ಹೇಳಿ ಕರ್ಕೊಂಬ. ಹಂಗ ಯಾಕೆ ಏನು ಅಂತ ಎಲ್ಲ ಹೇಳಕ್ ಹೋಗ್ಬೇಡ, ನಿಂತ್ಕೊಂಡು ಸುಮ್ಮನೆ ಬರ್ರಿ ಅಲ್ಲಿಗೆ ನೋಡಿರಂತೆ ಅಂತನ ಹೇಳಿ ಕರ್ಕೊಂಬ. ಹಂಗ ಸರಿ ಅತ್ತೆ, ಆಯ್ತು, ಕರ್ಕೊಂಬತ್ತೀನಿ. ಹೋಗ್ರಿ ನೀವು ಅಲ್ಲಾಸಿ ಬಂದು ಕರ್ಕೊಂಬರ್ರಿ. ನಾನು ಇಲ್ಲಾಸಿಂದ ಎಲ್ಲರನ್ನೂ ಕರ್ಕೊಂಬತ್ತೀನಿ. ನಾಗ ಇನ್ನೂ ಇಲ್ಲೇ ನಿಂತಿದ್ಯಾ? ನೀನು ಹೋಗು, ಅವ್ರು ಬಂದ್ರೆ ವಿಚಾರಿಸ್ಕೊ ಹೋಗು. ಹೋಗಿ ಅವ್ರಿಗೆ ನೀರು ಶರ್ಬತ್ತು ಏನನ್ನ ಕೊಡೋಕು ಹೋಗಿ. ಪೊಲೀಸ್ನವ್ರಿಗೆ ಬಂದವ್ರಿಗೆ ಹೋಗು, ತಿರುಗಿ ಬೇಜಾರು ಮಾಡ್ಕೊಂತಾರೆ ನೋಡು. ಹೋಗು ಹೋಗು ಚಲ್ದು. ಅಲ್ಲಾತೆ, ಸನ್ಮಾನ ಮಾಡಕ್ಕೆ ನೀವೇನು ಅಂತ ಸಾಧನೆ ಮಾಡಿದ್ದೀರಾ? ಪೊಲೀಸ್ನವರು ನಿಮಗೆ ಸನ್ಮಾನ ಮಾಡ್ತಾರಲ್ಲ, ಯಾಕೆ ನನಗೆ ಸನ್ಮಾನ ಮಾಡಿದೆ? ನಿನಗೆ ಹೊಟ್ಟೆ ಉರಿನಾ? ಅಲ್ಲ, ಅಷ್ಟು ದೊಡ್ಡ ಕಾಯ್ಡ್ರನ್ನ ನಾನು ಹುಡುಕೊಟ್ಟಿದ್ದೀನಿ ಅಂತದ್ರಾಗೆ ಅದೇನು ಕಮ್ಮಿ ಸಾಧನೆ ಅನ್ಕೊಂಡಿದ್ಯೇನು? ಅಲ್ಲ, ನನಗೆ ಯಾರು ಏನೂ ಒಂದು ಸಹಾಯನೂ ಮಾಡಿಲ್ಲ, ನಾನೇ ಹುಡುಕೊಟ್ಟಿದ್ದೀನಿ. ಅಂತದ್ರಾಗೆ ಸನ್ಮಾನ ಯಾಕೆ ಅಂತ ಕೇಳ್ತಾ ಇದ್ಯಾ? ಹಂಗಂದ್ರೆ ನಿನಗೆ ಹೊಟ್ಟೆ ಉರಿ ಅನ್ನು ನನಗೆ ಸನ್ಮಾನ ಮಾಡಬಾರ್ದು ಅಂತಲ್ಲ ನಿನ್ನ ಉದ್ದೇಶ? ಏನೇ ನಿನ್ಗೆ ಇಷ್ಟ ಇಲ್ವಾ ನನಗೆ ಸನ್ಮಾನ ಮಾಡ್ತಾ ಇರೋದು? ಅಯ್ಯೋ ಅತ್ತೆ, ಅದಕ್ಕೆ ಯಾಕೆ ಸಿಟ್ಟು ಮಾಡ್ಕೊಂತೀರಾ? ಏನೋ ಹೇಳ್ದೆ, ನೀವೇನೇನು ಕಾಡ್ರು ನೀಡ್ಕೊಡಕ್ಕೇನು ಹೋಗಿರ್ಲಿಲ್ವಲ್ಲ. ಕಾಡ್ರು ನಮ್ಮ ಮನೆಗಿರೋ ಒಡವೆ ದುಡ್ಡು ತಗೊಂಡೋಗ್ಯಾರಲ್ಲ, ಮತ್ತೆ ಸಿಗುತ್ತೆ ಅಂತ ತಾನೇ ಹೋಗಿದ್ದು ನೀವು. ಅದಕ್ಕೆ ಹಂಗೊಂದೆ ಅಷ್ಟೇನೆ. ಬಿಡ್ರಿ, ನೀವು ಯಾಕೆ ಹಂಗೆ ಸಿಟ್ಟಾಗ್ತೀರಾ? ನನಗೂ ಸಂತೋಷನೇ ನಿಮಗೆ ಸನ್ಮಾನ ಮಾಡಿದ್ರೆ. ನಾನು ಯಾಕೆ ಕೊಟ್ಟೆ ಹುರ್ಕಮ್ಮನ ಕರ್ದು ಬರ್ತೀನಿ. ಬಿಡ್ರಿ, ನೀವು ಯಾಕೆ ಹಂಗೆ ಸಿಟ್ಟು ಮಾಡ್ಕೊಂತೀರಾ? ನಡೀರಿ, ನೀವು ಅಲ್ಲಿ ಆಸಿ ಹೋಗಿ ಎಲ್ಲರನ್ನು ಕರ್ದು ಬರ್ರಿ, ಸಾವುಕಾರರ ಮನೆಗೂ ಎಲ್ಲಾನು. ಹಂಗ ಸರಿ ಆಯ್ತು, ಹೋಗು. ಏ ನಿಂಗಮ್ಮ, 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 ಏನು ಮಾಡ್ತಾ ಇದ್ದೀಯ? ಬಾರಿ ಇಲ್ಲಿ ಒಂದಿಟ್ಟು ಬರಕ್ಕೆ. ಅಯ್ಯಯ್ಯ, ನೀನಂತೂ ಕೂಲಿ ಹೋದ ಸೀದಾ ಬಂದು ಮನಿಕೊಂಡ್ಬಿಡ್ತೀಯಮ್ಮ. ಯಾರ ಮಂತಕನ ಹೋಗೋಣ, ಏನು ನಡೀತೈತೆ ಊರಾಗೆ ಅಂತಾನ ಯೋಚನೆ ಮಾಡಲ್ಲ. ಬಾ, ಎಲ್ಗೋಗಿದ್ಯಾ? ಏನು ಸಾಕಮ್ಮ, ಅಪರೂಪಕ್ಕೆ ನಮ್ಮ ಮನೆ ಕಡೆಗೆ ಬಂದ್ಬಿಟ್ಟಿದ್ಯಾ? ಏನು ಸಮಾಚಾರ? ಖುಷಿ ಆಗಿದೆಯಾ? ಏನು ನಿಧಿನ ಮತ್ತೆ ವಾಪಸ್ ತಂದ ಹೆಂಗೆ? ಅಯ್ಯೋ, ನಿಧಿ ಕಟ್ಟೆ ಬಿಟ್ಟಾಕಿ. ಈಗ ನಮ್ಮನೆಗೆ ಕಳ್ತನ ಮಾಡ್ಕೊಂಡು ಹೋಗಿದ್ರಲ್ಲ, ಆ ಸೇಳಿನೂ ಬೈರನ್ನು ನಾನೇ ಪೊಲೀಸ್ ಗಿಡ್ಕೊಟ್ಟಿದ್ದೀನಿ, ಗೊತ್ತಾ? ಹೌದಾ? ಹೂ ಕಣಿ, ಹೌದಾ ಅಂತ ಹೇಳ್ತಾ ಇದೆಯಲ್ಲ. ನಾನು ಅಂದ್ರೆ ಏನ್ ಅಂದ್ಕೊಂಡಿದ್ಯಾ? ಅವರಿಬ್ರನ್ನ ನಾನೇ ಹಿಡ್ಕೊಟ್ಟಿದ್ದು. ಅದಕ್ಕೆ ಪೊಲೀಸ್ನವ್ರು ಇವತ್ತು ನನಗೆ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡವ್ರೆ ನಮ್ಮೂರಾಗೇನೆ ಹಳ್ಳಿ ಕಟ್ಟೆತಾಗೆ.
ಶಾಲ್ ಒತ್ಸಿ ಆಮೇಲೆ ಹೂನಾರ ಹಾಕಿ ನನಗೆ ಬಹುಮಾನನೂ ಕೊಡ್ತಾರಂತೆ. ಅದಕ್ಕೆ ನಿನ್ನ ಕರೆಯೋಣ ಅಂತ ಬಂದೆ. ಬರ್ರಿ ನೀನು ನಿನ್ನ ಗಂಡ ಇಬ್ಬರು ಅಲ್ಲಿಗೆ ಹಳ್ಳಿ ಕಟ್ಟೆತಾಗ ಬರ್ರಿ. ಹೌದೇನೆ ಸನ್ಮಾನನ? ಬಹುಮಾನ ಏನು ಕೊಡ್ತಾರೆ? ಅದೆಲ್ಲ ಇವಾಗ ಹೇಳಕ್ಕಾಗಲ್ಲ. ಅಲ್ಲಿಗೆ ಬಾ, ಪೊಲೀಸ್ನರೇ ಹೇಳ್ತಾರೆ ಏನು ಕೊಡ್ತಾರೆ ಅಂತಾನ. ಅಲ್ಲಿಗೆ ಬಂದಾಗ ಎಲ್ಲ ಗೊತ್ತಾಗುತ್ತೆ. ಎಲ್ಲ ಇಲ್ಲೇ ಕೇಳಂಗಿಲ್ಲ. ನಾನು ಇನ್ನೂ ಸಾವುಕಾರ ಮನೆಗೆ ಹೋಗಿ ಅಮ್ಮವ್ರನ್ನೂ ಕರೆದು ಇನ್ನೂ ಅಲ್ಲಿ ಗುಂಡಜ್ಜಿ, ಲಸ್ಮಕ್ಕ, ರಂಗಿ ಎಲ್ಲರನ್ನೂ ಕರಿಬೇಕು. ನಾನು ಸೊಸೆನೂ ಹೋಗಿ ಅವಳೆ ಆ ಕಡೆಗೆ ಅವ್ರನ್ನೆಲ್ಲ ಕರಿಯೋಕ್ಕೆ ನಾನು ನೀನು ಕರೆದೋಗೋಣ ಅಂತ ಬಂದೆ. ಬತ್ತಿ ಬಾಂಗ ನಿನ್ನ ಗಂಡ ಬಂದರೆ ಗಂಡನೂ ಕರ್ಕೊಂಬ. ಅಯ್ಯೋ ನಮ್ಮ ಅಯ್ಯಪ್ಪ ಎಲ್ಲಿ ಬರುತ್ತೆ? ಅಯ್ಯಪ್ಪ ಎಲ್ಗೋ ಹೋಗೈತೆ ಕೆಲಸಕ್ಕೆ, ನಾನೇ ಬರ್ತೀನಿ ನಡಿ. ಸರಿ ಮರಿದಂಗೆ ಜಲ್ದಿ ಬರಬೇಕು. ಹಂಗ ಹೋಗ್ತೀನಿ ನಾನು. ಸರಿ ಆಯ್ತು ಹೋಗಮ್ಮ, ಬರ್ತೀವಿ. ಬರಬೇಕು. ಆಮೇಲೆ ತಪ್ಪಿಸ್ಕೋಬೇಡ. ನನಗೆ ಸನ್ಮಾನ ಮಾಡಿ ಭಾಷಣನೂ ಮಾಡಿಸ್ತಾರಂತೆ ನನ್ನ ಕೈಯಾಗೆ. ಆಯ್ತು ಬರ್ತೀನಿ. ಹೋಗಿ ತಾಯಿ. ಅಯ್ಯ ಅಯ್ಯ ಏನು ಸನ್ಮಾನ ಮಾಡ್ತಾರೆ ಅಂತನ ಏನು ಇಷ್ಟೊಂದು ಹಿಗ್ಬೇಡ. ನಡಿ ಬರ್ತೀವಿ. ಅಯ್ಯೋ 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 ಈ ಸಾಕಮ್ಮನಂತೂ ಸನ್ಮಾನ ಮಾಡಿರಂತ ಹಿಡಿಯಕ್ಕಾಗಲ್ಲ ಬಿಡು. ಏನ್ ಮಾಡ್ತಾರೋ ಹೋಗಿ ನೋಡೋಣ ಅದಲ್ಲಿ. ಇಲ್ಲಿಗಾನ ಬಂದು ಕರೆದವಳೆ, ಕರೆದಿರತ್ಕಾದ್ರೂ ಹೋಗಿ ನೋಡ್ಕೊಂಬರೋಣ. ಅಮೋರೇ ಅಮೋರೇ, ಏನ್ ಸಾಕಮ್ಮ ಏನ್ ಬಂದಿದ್ದು? ಅಮ್ಮೋರ್ ಇಲ್ವೇನೆ ಗುಲಾಬಿ? ಎಲ್ಗೋಗ್ಯವರಿ? ಕರಿ ಅವ್ರನ್ನ. 5-6 ಒಳಗೆ. ಯಾಕೆ? ಬಾ ಒಳಕ್ಕೆ. ನೀನೇನೆ ಯಾಕೆ ಇಲ್ಲೇ ನಿಂತ್ಕೊಂಡಿದ್ಯಾ? ಅಯ್ಯೋ ಒಳಗೆ ಬರಕ್ ನಮಗೆ ಟೈಮ್ ಇಲ್ಲ ಕಣೆ, ಹೋಗ್ಬೇಕು. ಪೊಲೀಸ್ನವ್ರು ಬಂದೇವ್ರು ಏನೋ ಆಲೇನೆ. ನನಗೆ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಕಣೆ ಪೊಲೀಸ್ನವ್ರು ಇವತ್ತು ನಮ್ಮೂರಾಗೇನೆ. ಅದಕ್ಕೇನೆ ಅಮ್ಮೋರ್ನು ಕರೆದು ನಿನಗೂ ಎಲ್ಲರಿಗೂ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ನೀನು ಬಾಂಗ ಮಲ್ಲಿನೂ ಕರ್ಕೊಂಡು. ಸನ್ಮಾನನ ನಿನೀಗ? ಯಾಕೆ? ಅಯ್ಯೋ ಯಾಕೆ ಏನು ಅಂತನ ಎಲ್ಲ ಇಲ್ಲೇ ಕೇಳಬಾರ್ದು. ಅಲ್ಲಿಗೆ ಬಂದ್ರೆ ಎಲ್ಲ ಗೊತ್ತಾಗುತ್ತೆ. ಅಮ್ಮೋರೆಲ್ಲೇ ಕರಿಯೇ? ಅಮ್ಮೋರೇ ಅಮ್ಮೋರೇ ಜಲ್ದಿ ಬರೀ ಇಲ್ಲಿ. ಏನೇ ಸಾಕಿ ಯಾಕ ಬಂದಿದ್ಯಾ? ಅಮ್ಮೋರೆ ಅಮ್ಮೋರೆ ಅಂತಾನ. ಏನ್ ಸಾಲ್ದು? ಏನಾರ ಬೇಕಾಗಿತ್ತೇನು? ಅಯ್ಯೋ ಅಮ್ಮೋರೆ, ನನ್ನ ಮೇಲೆ ನಿಮ್ಗೆ ಇನ್ನೂ ಸಿಟ್ಟು ಹೋಗಿಲ್ವಾ ಅಮ್ಮೋರೆ? ಅಯ್ಯೋ ಅವತ್ಲ ಕ್ಷಮಿಸ್ಬಿಡಿ ಅಂತ ಕಾಲಿಗೆ ಬಿದ್ದು ಕೇಳ್ಕೊಂಡ್ರು ನೀವು ಇನ್ನೂ ಸಿಟ್ಟು ಮಾಡ್ಕೊಂಡಿದ್ದೀರಲ್ಲ ಅಮ್ಮೋರೆ. ನಾನೇನು ನಿಮ್ಮ ತಕ್ಕೆ ಯಾತು ಕೇಳಕ್ ಬಂದಿಲ್ಲ. ನಿಮ್ಮನ್ನ ಹಳ್ಳಿ ಕಟ್ಟೆತ ಕರ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಬರ್ರಿ ಅಮ್ಮೋರೆ ಜಲ್ದಿ ಹೋಗೋಣ. ಅಲ್ಲಿ ನನಗೆ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಅದಕ್ಕೆ ಎಲ್ಲರೂ ಬರಬೇಕು, ನಿಮ್ಮ ಮನೆಯವರೆಲ್ಲರೂ. ಸನ್ಮಾನನ ನಿನಗ? ಮೊರೆ ಯಾಕೆ ಏನು ಎತ್ತ ಯಾಕೆ ಅಂತ ಕೇಳ್ಕೊಂಡು ನಿಂತ್ಕೋಬೇಡ್ರಿ. ಬರ್ರಿ ಅಲ್ಲಿಗೆ, ಎಲ್ಲ ಗೊತ್ತಾಗುತ್ತೆ ನಿಮಗೆ. ತಿರ್ಗಪ್ಪ ಅಲ್ಲಿ ಪೊಲೀಸ್ನವ್ರು ಬಂದಿರ್ತಾರೆ, ನಾನು ಅಲ್ಲಿಗೆ ಹೋಗ್ಬೇಕು. ನೀವು ಜಲ್ದಿ ಬರ್ರಿ. ಗುಲಾಬಿ ನೀನು ಬಾರೆ, ನಿನ್ನ ಕರೆದಿಲ್ಲ ಅಂತ ಸುಮ್ಮನಾಗಬೇಡ. ಮಲ್ಲಿನೂ ಕರ್ಕೊಂಡು ನೀನು ಎಲ್ಲರೂ ಬರ್ರಿ. ಹಂಗ ಆಯ್ತಾಯ್ತು ಬರ್ತೀವಿ. ಹೋಗು ನೀನು. ಅಮ್ಮೋರೆ ಬತ್ತೀರಾ? ಅದೇನೋ ಸನ್ಮಾನ ಅಂತೆ, ಹೋಗಿ ನೋಡ್ಕೊಂಬರೋಣ. ಮಲ್ಲಿ ಒಳಗ ಇದ್ದಾಳೆ, ಅವಳೇನು ಬರಲ್ಲ ಅನ್ಸುತ್ತೆ. ನೀವು ಬಂದರೆ ಹೋಗೋಣ. ಬರ್ರಿ ಅಮ್ಮೋರೆ, ನಾವು ನೀವು ಇಬ್ರು. ಸರಿ ಆತು ನಡಿ. ಮಲ್ಲಿ ಮಂತಾಗಿರ್ತಾಳೆ, ನಾವಿಬ್ರು ಹೋಗಿ ಅದೇನು ಸನ್ಮಾನ ಮಾಡ್ತಾರೋ ನೋಡ್ಕೊಂಬರೋಣ. ಇಲ್ಲಿಗಾನ ಬಂದೇವಳೆ ನಮ್ಮನ್ನು ಕರೆಯೋಕೆ ಅಂತಾನ. ನಾವು ಹೋಗಿದ್ರೆ ಬೇಜಾರು ಮಾಡ್ಕೊಂತಾಳೆ. ನಡಿ ನೋಡ್ಕೊಂಬರೋಣ. ನಮ್ದು ಇನ್ನೇನು ಕಳ್ಕೊಂಬಂಗಿದ್ದೀವಿ. ಇಲ್ಲಿ ನಾಗವ್ರೆ ಎಲ್ಲ ಊರಿನ ಜನಗಳು ಯಾರು ಬಂದಿಲ್ಲ. ನಿಮ್ಮ ಅಮ್ಮ ಅವರು ಕರ್ಕೊಂಬರ್ಬೇಕು ತಾನೆ ನಿಮ್ಮ ಅಮ್ಮ ಅವ್ರನ್ನ ಬೇಗ. ಅದೇ ಮೇಡಮರೇ, ನಮ್ಮ ಅಮ್ಮಯ್ಯ ಎಲ್ಲರನ್ನೂ ಕರ್ಕೊಂಡು ಬರ್ತೀನಿ ನೀನು ನಡಿ ಹಂಗ ಅಂತಾನ ಹೇಳಿದ್ರು. ಈಗ ಬರ್ತಾರೆ ಇರ್ರಿ ಮೇಡಮರೇ. ಒಂದು 5 ನಿಮಿಷ ಇರ್ರಿ, ಬರ್ತಾರೆ. ನಮಸ್ಕಾರ ಮೇಡಮರೇ, ಬಂದ್ಬಿಟ್ರಾ? ಹೌದು ಸಕಮರೇ, ನಾವು ಬಂದ್ಬಿಟ್ವಿ. ಎಲ್ಲಿ ನೀವೇ ಬರಲಿಲ್ಲ, ಯಾಕೆ ತಡ ಆಯ್ತು? ಅದು ನನಗೆ ಸನ್ಮಾನ ಮಾಡ್ತಾ ಇರೋದು ನಮ್ಮ ಊರಿನ ಜನಗಳು ಎಲ್ಲರೂ ನೋಡ್ಲಿ ಅಂತ ನಾನು ಎಲ್ಲರೂ ಕರ್ಬರಕ್ಕೆ ಹೋಗಿದ್ದೆ ಮೇಡಮರೇ. ತಪ್ಪು ತಿಳ್ಕೊಂಬಕ್ಕೆ ಹೋಗ್ಬಿಡ್ರಿ. ಒಂದು 5 ನಿಮಿಷ ಕಾಯಿರಿ, ಎಲ್ಲರೂ ಬಂದ್ಬಿಡ್ತಾರೆ. ಎಲ್ಲರೆದ್ರಿಗೂ ನನಗೆ ಶಾಲ್ ಹಾಕಿ ಸನ್ಮಾನ ಮಾಡಿವ್ರಂತೆ. ಹೌದಾ, ಸರಿ ಆಯ್ತು ಬಿಡಿ. ನಮ್ಗೇನು ಅಷ್ಟೊಂದು ಅರ್ಜೆಂಟ್ ಏನಿಲ್ಲ, ನಿಧಾನವಾಗಿ ಹೋಗ್ತೀವಿ. ಎಲ್ಲರೂ ಬಂದ್ಬಿಡ್ಲಿ. ತಂಗಿ ಎಲ್ಲಿ ಗುಂಡಜ್ಜಿ ಲಸ್ಮಕ್ಕ ಯಾರು ಬರಲೇ ಇಲ್ಲ? ಕರ್ಬಂದು ಇಲ್ವೋ? ಕರ್ಬಂದೆ ಕಾಣತ್ತೆ, ಬರ್ತಾ ಇದ್ದಾರೆ ಹಿಂದೆ. ಇರ್ರಿ. ಅಮ್ಮೋರು ಗುಲಾಬಿ ಬಂದ್ಬಿಟ್ರು. ಅಮ್ಮೋರೇ ಹೆಂಗೋ ನೀವು ಬಂದಿದ್ದು ತುಂಬಾ ಸಂತೋಷ ಆಯ್ತು. ಸಾಕಮ್ಮ ಶುರು ಮಾಡೋಣ. ಎಲ್ಲರೂ ಬಂದ್ರಾ? ಒಂದು 5 ನಿಮಿಷ ಇರ್ರಿ ಮೇಡಮರೇ. ಇನ್ನೊಂದು 2-3 ಬರಬೇಕು, ಅವರು ಬಂದ್ಬಿಡ್ಲಿ. ಹೌದಾ, ಸರಿ ಆಯ್ತು ಬಿಡಿ. ಬರ್ತಾ ಇದ್ದಾರೆ ಲಸ್ಮಕ್ಕ, ಗುಂಡಜ್ಜಿ, ಭಾಗ್ಯಮ್ಮ, ರಂಗಿ ಎಲ್ಲರೂ ಬರ್ತಾ ಇದ್ದಾರೆ. ಬರ್ಲಿ ಅವರು. ಎಲ್ರೂ ನನಗೆ ಸನ್ಮಾನ ಮಾಡೋದು ನೋಡ್ಬೇಕು ಇವತ್ತು. ಅಯ್ಯೋ ನನಗಂತೂ ಎಷ್ಟು ಖುಷಿ ಆಗ್ತಿದೆ. ಓಕೆ ಸ್ನೇಹಿತರೆ, ಈ ಸಾಕಮ್ಮನ ಸನ್ಮಾನ ಕಾರ್ಯಕ್ರಮ ಮುಂದಿನ ವಿಡಿಯೋದಲ್ಲಿ ಕಂಟಿನ್ಯೂ ಆಗುತ್ತೆ. ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ದಯವಿಟ್ಟು ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆದರೆ ತುಂಬ ಜನ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ನೋಡ್ತಾ ಇದ್ದಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡ್ರು ನಮಗೆ ಸಪೋರ್ಟ್ ಮಾಡಿ ಅಂತೇಳಿ ಕೇಳಿಕೊಂಡು ಈ ವಿಡಿಯೋ ಮುಗಿಸ್ತಾ ಇದ್ದೀವಿ. ನಮಸ್ಕಾರ.